ಬಾರು ಈಗ ಬಂದೆ. ಹ್ಞೂ ಏನಾಯ್ತು ಅಳಿಯ ನಿನ್ನೆ ಹುಡುಗಿ ಕೇಳಕ್ಕೆ ಮನೆ ಬಂದಿರಲ್ಲ ಅಂತ. ಯಾವ್ದ್ಲಿ? ನಿನ್ನೆ ಅಪ್ಪರ್ ನಮ್ಮ ಮನೆ ಕಳಿಸುತ್ತಲ್ಲ ಅದನ್ನ ಕೇಳಕ್ಕೆ. ನಂಗೇನು ಗೊತ್ತಿಲ್ಲಪ್ಪ, ನಮ್ಮ ಮನ್ಯಾಗ ಗೊತ್ತ. ನಿನ್ನೆ ಮತ್ತು ಹೇಳಕ್ಕೆ ಕಳಿಸುತ್ತಲ್ಲ ನಿಮ್ಗೆ ಏನು ಹೇಳಿಲ್ಲನೋ ಅವ್ರು? ನಾವೇನು ಅದ್ರ ತಲೆ ಹಾಕಿಲ್ಲಪ್ಪ, ಅದು ಅವ್ರಿಗೆ ಗೊತ್ತು. ಅದು ಮನ್ಯಾರಿಗೆ ಬಿಟ್ಟಿದ್ದಪ್ಪ. ಬರೀ ಇದನ್ನ ಹೇಳ್ತೀರಲ್ಲಿ ನೀವು? ಅದನ್ನು ಮನ್ಯಾಗ ಮಾತಾಡ್ತಿರ್ತವಪ್ಪ. ನೀ ಕೇಳಿ ಹೇಳ, ನಾನು ಸ್ವಲ್ಪ ಹೊಲ ಕೆಲಸ ಇರ್ತೀವಿ, ಹೋಗಿ ಬರ್ತೀನಿ. ಏನು ಮಾಡೋದು ಮರೆಯ, ಇವ್ರು ನೋಡಿದ್ರೆ ಗಂಟು ಬಿದ್ದುಬಿಟ್ರೆ, ಆಕಿ ನೋಡಿದ್ರೆ ಚೂರು ಇಂಟ್ರೆಸ್ಟ್ ಇಲ್ಲ. ಆಕಿಗೆ ನೋಡಿದ್ರೆ ಹುಡುಗ ಇಷ್ಟ, ಈಕಿನ ಇವ್ರು ಸ್ವಾದ್ರ ಮಾವ್ರು ಬಿಡಾಕಲ್ಲಿ ಅಂತಾರೆ. ಏನು ಮಾಡೋದು ಮಾರೆ? ಇನ್ನು ನಮ್ಮ ತಂಗಿ ಮಾತು ಕೇಳಿ ಆ ಹುಡುಗ ಕೊಡ್ಬೇಕು, ಇನ್ನು ನಮ್ಮ ಅಪ್ಪನ ಮಾತು ಕೇಳಿ ಆ ಸ್ವಾದ್ರ ಮಾವು ಕೊಡ್ಬೇಕು, ಒಂದು ಗೊತ್ತಾಗೋದು. ಹೆಂಗಾರು ಅದ ಹುಡುಗನ ಜೋಡಿ ಇದ್ರೆ ಚಂದ ಇರ್ತಾಳೆ. ತಡಿ ಆ ಹುಡುಗ ಫೋನ್ ಹಚ್ತೀನಿ. ಹಲೋ ಬಸವ. ಹೇಳು ದೋಸ್ತ, ಯಾಕ ಫೋನ್ ಮಾಡಿ? ಏನಿಲ್ಲ, ಸ್ವಲ್ಪ ಕೆಲಸ ಇತ್ತು, ಬರ್ತಾನಂತಂದು ಮಾಡಿದ್ನ. ಏನು ಹೇಳು ಅಂಥ ಕೆಲಸ? ಹಂಗೆ ಯಾಕಿದು ಮಾಡ್ತಿ? ಏನು ಮಾಡಾಕತ್ತಿ ಹೇಳಿ ದೋಸ್ತಿಗೆ? ಏನಿಲ್ಲಪ್ಪ, ಸ್ವಲ್ಪ ಕಾಲೇಜ್ನಾಗ ಕೆಲಸ ಇತ್ತ, ಅದಕ್ಕೆ ಕಾಲೇಜ್ಗೆ ಹೊಂಟಿದ್ನಲ್ಲ. ಯಾಕೋ ಒಬ್ಬನ ಹೊಂಟೇನ? ಹ್ಞೂ ಒಬ್ಬನೇ ಹೊಂಟೀನಿ. ಯಾಕೇನಂತ ಹೇಳು? ಇಲ್ಲ, ಇಲ್ಲೇ ನಮ್ದಾಗ ಗಾಡಿ ಐತಿ, ಬಾ ಇಬ್ಬರು ಸೇರಿ ಹೋಗೋಣಂತ. ಆಯ್ತು ತಡಿಯಪ್ಪ, ಬನ್ನಿ ಅಲ್ಲೇರ. ಆಯ್ತಾ. ಏನು ಮಾವ, ಆಗಲೇ ಹೊಲಕ್ಕೆ ಹೋಗಿ ಬಂದಿನ? ಹೊಂಟಿದ್ನಪ್ಪ, ಮಳೆ ಬರೋಂಗೆ ಆತ, ಅದಕ್ಕೆ ಹೊಳ್ಳಿ ಬಂದಿಲ್ಲ. ಏನರ ಒಯ್ಬಿಡ್ದನು ಮತ್ತೆ. ಹಲೋ, ಎಲ್ಲಿದ್ರು ದೋಸ್ತ? ಇಲ್ಲೇ ನಿಮ್ಮ ಮನೆ ತಗ ಬಂದಿದ್ನಪ್ಪ, ಮತ್ತು ನೀವೇನು ಕಾಣವಲ್ರಿ. ಅಲ್ಲೆಲ್ಲ ಇಲ್ಲೇ ನಮ್ಮ ಮನೆ ಹಿಂದೆ ಅದೀವಿ, ಇಲ್ಲೇ ಬಂದ್ಬಿಡು. ಆಯ್ತು ತಡಿಯಪ್ಪ, ಅಲ್ಲೇ ಬಂದು. ಯಾರ್ಲೇ ಫೋನ್ ಹಚ್ತವ? ಇಲ್ಲ, ನಮ್ಮ ಬಸ್ಸು. ಯಾಕೆ? ಇಲ್ಲೇ ಕಾಲೇಜ್ನಾಗ ಸ್ವಲ್ಪ ಕೆಲಸ ಐತಂತ, ಅದಕ್ಕೆ. ಅವನ ಜೋಡಿ ಯಾಕೆ ಮಾತಾಡ್ತಿಲ್ಲ ನೀನು? ಅವಂಗ ನಿಮ್ಗೆ ಜಗಳ ಆಗಿಲ್ಲ? ಅವ ಹೆಂಗದ ನನ್ನನ್ನು ನಂಗೆ ಗೊತ್ತೈತಾಳ, ನೀ ಏನು ಹೇಳೋದು ಬೇಡ. ಗೊತ್ತಿಲ್ಲಾರ್ದ ಒಬ್ಬರ ಬಗ್ಗೆ ಮಾತಾಡೋದು ತಪ್ಪಾಗತ್ತು. ಹೌದಪ್ಪ. ಅಲ್ಲಿ ಬಂದವ ಈಗ, ಸುಮ್ಮರು ಏನು ಮಾತಾಡ್ಬೇಡ. ಆಯ್ತಾಳಪ್ಪ, ಮಾತಾಡಲ್ಲ. ನೀವು ಹೋಗಿ ಬರ್ರಿ, ಬರ್ರಿ. ಬರ್ರಿ ಹೋಗುಣ್ರಿ, ಟೈಮ್ ಆಗೈತಿ. ಆಯ್ತು ನಡಿಯಪ್ಪ, ಹೋಗುನು. ಏನು ಎಲ್ಲ ಕೆಲಸ ಐತೆ ಅಂತಂದು ಎಲ್ಲ ಡಾಕ್ಯುಮೆಂಟ್ಸ್ ಹೊರಗೊಂಡು ಬಂದ್ಬಿಟ್ಟಿಯಲ್ಲ. ಹಂಗೆ ತಂದು ಬಾಪ ನಾನು. ಅಲ್ಲೋ, ಮತ್ತು ನಿಮ್ಮ ಮಾವನ್ನ ಇಲ್ಲೇ ಕುಂದ್ರಿಸಲ್ಲ? ಇಲ್ಲ ಅಲ್ವೋ ಮರಿ, ಅವ್ನು ಸ್ವಲ್ಪ ತಿಲ್ ತಿಂತಾನ, ಬಂದ್ರೆ ನಾವು ಸ್ವಲ್ಪ ಮಾತಾಡೋದೈತಿ. ಒಬ್ಬೋಗ ಅಲ್ಲಿ ಬೇಸ್ರಕೈತಿ, ಕರ್ಕೊ. ಬಾರು ಹೋಯ್ ಹೋಗೋಣಂತ ಬಾ. ಇಲ್ಲಿ ತೋರ, ನೀವು ಹೋಗಿ ಬರ್ರಿ. ಇಲ್ತವ ಹತ್ತು. ನೀ ಗಾಡಿ ಚಲೋ ಮಾಡುವ ಮರೆ. ನೀ ಹತ್ತು ಬಾ. ಯಾಕೋ ದೋಸ್ತ, ಏನೋ ಮಾತಾಡ್ಬೇಕಂತ ಕರೆಸಿದಿಲ್ಲ? ಏನಿಲ್ಲೋ, ಸ್ವಲ್ಪ ಹುಡುಗಿ ಬಗ್ಗೆ ಮಾತಾಡೋದಿತ್ತು. ಹುಡುಗಿ ಬಗ್ಗೆ ಅಂತದೇನೋ ಮರೆ? ಇಲ್ಲ, ಇವ ನಮ್ಮ ಮಾವ ನಮ್ಮ ತಂಗಿನ ಮದುವೆ ಹಾಕಿನಂತ ನಿಂತ್ಬಿಟ್ಟಾನ. ಅಲ್ಲನು, ಮತ್ತು ಚಲೋ ಆಯ್ತು, ಮನ್ಯಾಗ ಎಲ್ಲ ಚಲೋ ಆಕಿತ್ತು, ಕೊಡ್ಬೇಕಿಲ್ವ? ಕೊಡಾಕೆ ಬರ್ತಿತ್ತು, ಆಕಿಗೆ ಇಷ್ಟನೇ ಇಲ್ವೋ ಮರೆ. ಮತ್ತು ಹೆಂಗೆ ಮಾಡೋದಪ್ಪ ಈಗ? ಆಕಿನ ಒಬ್ಬ ಹುಡುಗ ಇಷ್ಟಪಡಕತ್ತಾನಂತ, ಆಕಿಗೆ ಅವನ ಮ್ಯಾಗೂ ಇಷ್ಟ ಇಲ್ಲ, ಇತ್ತಾಗ ಅವ್ರ ಮಾವನ ಮ್ಯಾಗೂ ಇಷ್ಟ ಇಲ್ಲ. ನಿನ್ನ ಮತ್ತೆ ಹೆಂಗೆ ಮಾಡೋದು ಈಗ? ಆಕಿಗೆ ಒಂದು ಹುಡುಗ ಅಂದ್ರೆ ಇಷ್ಟ ಅದನಂತ, ಅದನ್ನು ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ ಅಂತ. ನಿನ್ನ ಆಗಿದ್ದ ಅಲ್ಲಿ ಹೋಗಿ ಹೇಳ್ಬಿಡ್ಬೇಕಿಲ್ವೋ? ಹೇಳಿದ್ರೆ ಏನಾಗಲ್ಲಲ್ಲ? ಏನಾಗಲ್ಲೋ ಹೇಳು. ಹೇಳಿ ಹಂಗಾರೆ ಹೇಳು. ಸಿಟ್ಟು ತಿಳ್ಕೊಬಿಡ್ದ ಮತ್ತು ಆಮೇಲೆ
ಯಾ ಸಿಟ್ಟು ತಿಳ್ಕೊಳಕ್ಕೆ ಬರ್ತೈತಿ ಹೇಳು ನೀನು. ಮತ್ತು ಆಮೇಲೆ ಏನು ತಪ್ಪು ತಿಳ್ಕೊಬಿಡ್ದ ಮತ್ತೆ. ತಿಳ್ಕೊಳಲ್ಲಿ ಹೇಳು ಮಾರಾಯ. ನಾನು ಪಕ್ಕ ಚಾಯ್ಸ್ ಮಾಡಿ ಹೇಳಕತ್ತೀನಿ. ಹೇಳು. ಆ ಹುಡುಗ ಬೇರೆ ಯಾರೂ ಅಲ್ಲ, ನೀನವು. ಹಾಂ, ಏನು ಹೇಳಕತ್ತೀವೋ ಮಾರ್ಯ? ನಿಂದ್ರಿಸಿಲ್ಲ ಗಾಡಿ ನಿಂದ್ರಿಸಿಲ್ಲ. ಯಾಕೆ ಹೋಗ್ಬಸ್ವ, ಏನಾಯ್ತು ನಿಂಗೆ? ಹೋಗು ಮಾರ್ಯ, ಯಾರ್ದಾರ ತಲೆ ಕೆಡಿಸಿರತ್ತ ಕೈ ಬಿಡ್ರಮ್ಮ. ಸಿಡ್ತಿಗ್ಲೆ ಯಾರಿಗಾರ ಹುಚ್ಚಿಡಿಸಿರ ಮಾರಾಯ, ತಲೆ ಕೆಟ್ಟು ಹೈದ್ರಾಬಾದಾಗ ಹೋಗತಿ. ನೀವು ಏನಾರ ಮಾಡ್ಕೊಂತ ಹೋರತ್ತಾಗ ನಡ್ರಿ. ಬಂದರ ಬಾರೋ ಇಲ್ಲಿ. ಬಂದ್ರ ಬಾಯಿಲಿ. ಊರು ಬಾರೋ. ನಿಮ್ಮ ಅಪ್ರು ಏನೋ ಮಾಡಕ್ಕೆ ಹೋದ್ರೆ ಮತ್ತೆ ನಮ್ಮಿಂದ ಬರ್ತಾರಲ್ಲೋ ಮಾರಾಯ ಇವರು. ಹೊಂಟಿಯಲ್ಲ ನಿನ್ನ ಡಾಕ್ಯುಮೆಂಟ್ಸ್? ಅಯ್ಯೋ ಕೆಟ್ಟನಪ್ಪ ನಾನು. ಡಾಕ್ಯುಮೆಂಟ್ ಬೇಕಾದ್ರೆ ಇಲ್ಲಿ ಬರಬೇಕು ಬಾ. ಏನು ತುಲಿ ತಿನ್ನಕತ್ರು ಮಾರಿಯವರು. ಯಾಕೆ ಹಿಂಗೆ ಮಾಡಕತ್ತಿರು ನೀವು? ಕೊಡ್ರಿ ನನ್ನ ಡಾಕ್ಯುಮೆಂಟ್ ಕೊಡ್ರಿ. ಡಾಕ್ಯುಮೆಂಟ್ ತೊಗೊಂಡು ಅಂತ ಸ್ವಲ್ಪ ನಿಂದ್ರು ಇಲ್ಲಿ. ನನ್ನ ಮಾತ್ರ ಕೇಳೋ ಇಲ್ಲಿ. ಏನು ಕೇಳ್ಬೇಕು ಮಾರಿ ನಿಮ್ಮ ಮಾತು? ನೀ ಹಿಂಗೆ ಮಾಡಿದ್ರೆ ಹೆಂಗೋ? ಬಂದ್ರೆ ಬಾ ಇಲ್ಲಿ. ನಿನ್ನ ಜೋಡಿ ಸ್ವಲ್ಪ ಮಾತಾಡೋದೈತಿ. ಏನು ಮಾತಾಡೋದೈತಿ ಏನು ಮಾರಾಯ ನಿಮಗೆ? ಎಂಥದಕ್ಕೆ ಕರ್ಕೊಂಬಂದ್ರೆ ನಾವು ಹಿಂಗೆ ಮಾಡ್ತಾರೆ ನಂಗೆ ಗೊತ್ತಿದ್ದಿಲ್ಲಪ್ಪ ನಮ್ಗೆ. ಅವ ಅಭ್ಯ ಹುಚ್ಚರಂಗೆ ಮಾಡೋದು ನಿಂಗೆ ಗೊತ್ತೈತೇನ? ಹಲೋ, ನಾನು ನಿನ್ನ ಭಾಳ ಪ್ರೀತಿ ಮಾಡಕುಂತೀನಿ. ನೀ ಏನು ಮಾಡ್ತೀವೋ ಗೊತ್ತಿಲ್ಲ ಹಂಗೆ. ನನ್ನ ಪ್ರೀತಿಗೆ ಯಾರು ಆಟ ಬಂದ್ರೆ ನಾ ಮಾತ್ರ ಸುಮ್ಮನೆ ಬಿಡಲ್ಲ. ಜೀವಕ್ಕೆ ಜೀವ ಹೋಲಿ, ನಾ ಮಾತ್ರ ನಿನ್ನ ಬಿಡಂಗಿಲ್ಲ. ತಿಳ್ಕೊ ಇದನ್ನು. ಇಲ್ಲಿ ಕೇಳಿಲ್ಲ, ನಿಮ್ಮ ತಮ್ಮಗರ ಹೇಳು, ನಿಮ್ಮ ಅಣ್ಣಗರ ಹೇಳು, ನಿಮ್ಮ ಕಾಕಾಗರ ಹೇಳು, ನಿಮ್ಮ ದೊಡ್ಡಪ್ಪಗರ ಹೇಳು. ನೀ ಬೇಕಾದ ದುನಿಯಾ ಮಾಡ್ಕೊ, ನಾ ಮಾತ್ರ ನಿನ್ನ ಬಿಡು ಸಿನ ಇಲ್ಲ. ಏನಾರ ಮಾಡ್ಕೊ. ನೀ ನನ್ನ ಬಿಟ್ಟಿದ್ದ ಕರೆವಾತಂದ್ರೆ ನೋಡಿ ನಾನು ನಿನ್ನ ಸಾಯ ಹೊಡಿತೀನಿ. ಇದನ್ನು ಹೇಳೋದಲ್ಲ, ಮುಂದಿದ್ದು ಮಾಡಿ ತೋರಿಸ್ತೀನಿ. ನೆನಪಿಟ್ಕೋ ಇದನ್ನು. ನೋಡು, ಆ ಹುಡುಗಂತ್ರಿ ಹಂಗೆ ಮಾಡಾಕತ್ತಾನ. ಇದ್ದಿದ್ದಂತ್ರಿ ನಿನ್ನ ಮುಂದೆ ಹೇಳೀನಿ. ಏನು ಮಾಡ್ತೀವೋ ಬಿಡ್ತೀವೋ ನಿಂಗೆ ಗೊತ್ತು. ಅಲ್ಲೋ, ಇವ ನೋಡಿದ್ರು ಆಕಿನ ಬೇಕಂತನ, ಅವ ನೋಡಿದ್ರು ಆಕಿನ ಬೇಕಂತನ. ಏನೂ ದಿಕ್ಕ ತೋರಿಸ್ತಂಗೆ ಆಗೈತೆ ನಂಗೆ. ಅದಕ್ಕೆ ನಮ್ಮ ದೋಸ್ತ್ ಅಂತಂದು ಹೇಳಾಕತ್ತೀನಿ. ನೀನಾರು ಸ್ವಲ್ಪ ಕರುಣೆ ತೋರ್ಸಪ್ಪ, ಸಾಕು. ಎಲ್ಲ ತಂದು ನನ್ನ ಮ್ಯಾಗ ಹಾಕಿದ್ರಿ. ನಾ ಏನು ಮಾಡ್ಲಪ್ಪ ಹಿಂಗೆ ಮಾಡಿದ್ರೆ? ದೋಸ್ತ್ ಅಂತನೂ ಹೇಳೋಕ್ಕಾಗಲ್ಲ. ಏನು ಮಾಡ್ಕೊಂತ ಹೋಗ್ರಿ ಮರ, ನಾವು ಹಾಕಿ ನೋಡು. ಸ್ವಲ್ಪ ನಿಂದ್ರು ಇಲ್ಲೇ. ದೋಸ್ತ್ ಅಂತ ಹೇಳಿದ್ದಕ್ಕೆ ನಾವು ಮರ್ಯಾದನೇ ಅಲ್ಲ. ನಿಮ್ಮ ಅಪ್ರ ಅಲ್ಲೋ, ಈಚೆ ಕಡೆ ಹುಡುಗಿ, ಈಚೆ ಕಡೆ ದೋಸ್ತರು, ಇವು ಎರಡು ನಡ್ಬರ್ಕ್ ನನ್ನ ಯಾಕೆ ಹಿಂಗೆ ಕಾಟ ಕೊಡಾಕತ್ತೀರ ಅನ್ನೋದು ಗೊತ್ತಾಗಲ್ಲ ನಮಗೆ. ನನಗೆ ಇವನ್ನೆಲ್ಲ ನೋಡೋಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಭಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ನ ಬಾಳಿಗೆ ಇಷ್ಟು ಬೆಂಕಿ ಯಾಕ? ನಾನು ನಿಮಗೂ ಹೋಣಲ್ಲ, ಅವ್ರಿಗೂ ಹೋಣಲ್ಲ, ನಿಮಗೂ ಹೋಣಲ್ಲ, ಅವ್ರಿಗೂ ಹೋಣಲ್ಲ. ನಮ್ಮದು ಒಂದು ಜನ್ಮಣ್ಣ. ದೋಸ್ತ ಕೈ ಬಿಟ್ಬಿಡ್ರಲ್ಲ ನನ್ನ. ಅಲ್ಲ ನೀವೇನು ದೊಡ್ಡ ಗೂಗ್ಲಿ ಶರತ್ ಏನು ಸಂದೀಪ ಬಾಲೆ ಇರ್ಲಿಕ್ಕಂದು ಇನ್ನೊಬ್ಬ ಇರ್ತಾನೆ. ಬಾ ನನ್ನ ಮಾತು ಕೇಳೋ, ಸುಮ್ಮನೆ ಗಾಡಿ ಹತ್ತು ಬಾ. ನೀನು ತಡಿಯಾಕಿಸ್ಬೈ, ನಿಂಗೆ ಹೆಂಗೆ ಗೊತ್ತಾಕೈತಿ? ಕೇಳವ ಏನು ಅನ್ನೋದಾರ ಒಂದು. ಬಸವ, ಇಲ್ಲಿ ಮಾತಾಡೋದು ಬೇಡ, ಮನೆಗೆ ಹೋಗ್ಬಾ. ಹೇಳೋ ಬಸವ. ಮನೆ ಮತ್ತೊಂದು ಮಾರಿ ನಿಮ್ದು. ನಡ್ರಿ ಆಗಿದ್ದಾಲಿ. ಇವ್ರು ಮಾಡು ಬಾಳೆ ಇರಲಿ, ಅವನು ನಾವು ಸಾಯ್ಬೇಕಿದ್ರಾಗ. ನಾವೇನು ತಪ್ಪು ಮಾಡಿವಂತ ಇವರು ಮಾಡ್ತಾರನು. ಆಮ್ಯಾಗ ತಾವು ಬೇಕಾಕ್ಕಾರ ನಮ್ಮನ್ನು ಕಾಸು ಇಡ್ತಾರಪ್ಪ. ಸುಮ್ಮಕೊಂಡ್ರ ಏನು ಮಾರಿ ಇದು ಮಾತಾಡುವ ಅಂತಂದು ಇಂತಲ್ಲಿ ಕರ್ಕೊಂಬಂದ್ಬಿಟ್ರಲ್ವ. ಹಣ ತಗೋ. ಅಲ್ವ ನಿಮ್ಮ ಫ್ರೆಂಡ್ಸ್ ನೀವು ಎಲ್ಲರೂ ಆರಾಮ್ ಕುಡಿ ಬಂದಿರಪ್ಪ, ಮತ್ತು ನಮ್ಮನ್ನ ಯಾಕೆ ಕರ್ಕೊಂಬಂದಿರೋ ನಡ್ಬೇಕು?
ಇಲ್ಲ ಅವರು ಬರಾಕತ್ತಿದ್ರು ಒಬ್ಬನಾಯ್ತು ಅಂತಂದು ಇಲ್ಲೂ ಕರ್ಕೊಂಡು ಬಂದಿದ್ದ. ಬಸವ ನೀನು ನೋಡಿದ್ರೆ ನಗಬೇಕು ಅಳಬೇಕು ಒಂದು ಗೊತ್ತಾಗಿಲ್ಲ, ಪಾಪ ಅನ್ಸಂತೈತೆ ಬಸು. ಯಾಕೆ ಏನ್ರ ಮತ್ತು ಬಡಿ ಗಿಡ ಸ್ಕೆಚ್ ಹಾಕೊಂಡು ಕರ್ಕೊಂಬಂದಿರಿ ನೀನು? ಪಾಪ ಪುಣ್ಯ ಎಲ್ಲ ಮಾತಾಡಕತ್ತೀರಿ, ಹೆದರಿಕೆ ಹಾಕತ್ತಲ್ಲಿ. ಹಂಗೇನಿಲ್ಲ ಬರೋ ಇಲ್ಲೇ ನೀನು ಬಡಿದ್ರೆ ಏನು ಮಾಡೋದು, ಏನು ಸ್ವಲ್ಪ ನೋಡ್ಕೊಂಡು ಬಂದು ಬಾ. ವಾ ಎಂತ ಅನಿಸೈತಿಲ್ಲಿಯಪ್ಪ ನೇಚರ್. ಕರ್ಕೊಂಬಂದು ಎಲ್ಲ ಚಲೋ ಮಾಡಿದ್ರಿ, ಆದ್ರೆ ಪಾಪ ನೀವು ಫ್ರೆಂಡ್ಸ್ ಎಲ್ಲ ಬರ್ತಿದ್ರಿ ನಮ್ಮನ್ನು ಕರ್ಕೊಂಬಂದು. ನೀನು ಬಿಟ್ಟು ಅವ್ರೇನು ಹಾರ್ತದೆ? ಯಾವ ಫ್ರೆಂಡ್ಸ್ ಮರ ಅವರು? ಹಾಂ ಪ್ಲೇಸ್ ಅಂತೂ ಭರ್ಜರಿ ಐತೆ ದೋಸ್ತ. ಇಂಥದ್ರ ಮ್ಯಾಗ ಏನರ ಸ್ಟೋರಿ ಗಿರಿ ಬರೋದ್ರೆ ಅವನು ಹಿಟ್ಟಾಗ್ಬಿಡ್ತೈತಿ ನೋಡಿ. ಹಿಟ್ಟು ಅಷ್ಟೇ ಇದ್ದಕ್ಕೂ ಹಿಟ್ಟು ರುಚಿ ಕೂಡೇ ಬಿಡು ಬಾ. ಯಪ್ಪ ಹಿಟ್ಟು ನುಚ್ಚು ಕೂಡ ಮಾಡ್ತಿತ್ತು ನೋಡಿ, ಇಲ್ಲೇ ತಿರುಗಿ ಹೋಗಿದ್ರಿ ನನ್ನ. ಮತ್ತು ಎಲ್ಲಿ ಯಾರು ನೋಡೋಕ್ಕೂ ಕಾಣವಲ್ರು. ಆಮೇಲೆ ನೋಡು ಏನೇನಾರ ಹೇಳಿ ಎದರ್ಸ್ಬಿಟ್ಟು ಸುಮ್ಮನೆ ಇರುವ ಮರ ಎತ್ತಗ. ನೋಡು ಮರ ಎಷ್ಟು ಚಂದ ಐತಿ. ಯಾರನ್ನಾರ ಬಡದು ಹೋಗಿದ್ರೆ ಹೇಳೋರು ಕೇಳೋರು ಯಾರು ಇಲ್ಲಿ ಬಿಡಿ. ಹೌದು, ಇಲ್ಲ ನಿಮ್ಮ ದೋಸ್ತ ಅಂತಂದು ಒಬ್ಬನ ಕರ್ಕೊಂಬಂದಿರಲ್ಲ, ಇವ ಯಾರು ಅನ್ನೋದಾಗ ಗೊತ್ತಾಗಲಿಲ್ಲಪ್ಪ ನಮ್ಗೆ. ಅವ ನಮ್ಮ ದೋಸ್ತ, ನಮ್ಮ ಕ್ಲಾಸ್ಮೇಟ್ ಅವ. ನೀನೇಗ ಪರಿಚಯ ಅಲ್ಲವ, ನಾ ಪರಿಚಯ ಮಾಡಿಸ್ಬಿಡ್ತೀನಿ ಅಂತ. ಪರಿಚಯ ಮಾಡೋಕೆ ಏನಾಯ್ತು? ಅಲ್ಲ ಅವ ನಿಂಗೆ ದೋಸ್ತ, ನೀ ನಂಗೆ ದೋಸ್ತ, ನಾವು ಏನು ಒಟ್ಟರು ಕುಚುಗುಗಳಾಳ ಮತ್ತು ಪರಿಚಯಕ್ಕೆ. ಹೌದಿಲ್ಲೋ ಗೆಳೆಯ? ನೀನು ನನ್ನ ದೋಸ್ತ್ ಅಂತ ಕರಿಬೇಡ, ಯಾಕಂದ್ರೆ ನಿಂದ ಒಂದು ಮ್ಯಾಟ್ರು ನಂಗೆ ಈಗ ಗೆಳೆಯರವರು, ಅದಕ್ಕೆ ನಿಮ್ಮನ್ನು ದೋಸ್ತ್ ಅನ್ನೋಕ್ಕೂ ನಂಗೆ ಇಷ್ಟ ಆಗೋಲ್ಲ. ಹಾಂ ಯಾಕೋ ದೇವೆ, ಏನು ದೇವ ದೋಸ್ತ್ ಅಂತ ಕರಿಬೇಡ ಅಂತಾನಲ್ಲ? ಇಲ್ಲ ಅಳವ, ಹಂಗ ಅಳವ. ನಿಮ್ಮ ಅಪ್ಪನ ನಿಂದ್ರು ಇಲ್ಲೇ. ಅಲ್ಲ ನೀ ಪರಿಚಯ ಆಗೋದ ಹೀಗಾಗಿ ಮರೆಯ, ನೀನು ಹಿಂಗೆ ಮಾಡಿದ್ರೆ ಚಲೋ ನೋಡು. ನಾನು ಅವ್ರ ದೋಸ್ತ್ ಅಂತಂದು ನಿನಗೂ ದೋಸ್ತ್ ಅನ್ನಕತ್ತಿದ್ದೆ, ಅನ್ಬಾರ್ದಂದ್ರೆ ಹೇಳು. ನೀನು ನಾವೇನ ಒಂದ ಅಂತಂದು ಅನ್ನಕತ್ತಿದ್ನಪ್ಪ, ಅದಕ್ಕೂ ನೀವು ಮಾಡಿದ್ರೆ ಹಂಗು ನೀನು ಬ್ಯಾಡ ಅಂದ್ರೆ ಬಿಡ್ನಿ. ದೋಸ್ತ ನೀನು ದೋಸ್ತ್ರೊಳಗೆ ನಂಬಿಕೆ ದ್ರೋಹ ಮಾಡಕ್ಕೆ ಹೊಂಟೀನಿ ನೀನು.